ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಹಾರ ಅರಸಿ ಬಂದಿದ್ದಂತಹ ಚಿರತೆ ಈ ಕಾಡು ಹಂದಿಗೆ ಅಂತ ಇಟ್ಟಿದ್ದಂತಹ ಬಲೆಗೆ ಬಿದ್ದು ಅಲ್ಲೇ ಪ್ರಾಣವನ್ನ ಕಳೆದುಕೊಂಡಿದೆ. ನೀರು ಸಿಗದೆ ವಿಲವಿಲ ಅಂತ ಒದ್ದಾಡಿ ಅಲ್ಲಿ ಅದು ಸಾವಿಗೆ ಈಡಾಗಿರೋದು. ಇದರ ಒಂದು ರಿಪೋರ್ಟ್ ಇದೆ, ನೋಡೋಣ. ಕಾಡು ಹಂದಿಗೆ ಹಾಕಿದ್ದ ಬಲೆಗೆ ಸಿಲುಕಿ ಚಿರತೆ ಅಸ್ವಸ್ಥ. ಉರುಳಿಗೆ ಸಿಲುಕಿ ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟ ಚಿರತೆ. ಪಾಪಿ ಮಾನವರ ಅಟ್ಟಹಾಸಕ್ಕೆ ಬೆಂಕಿಯಲ್ಲಿ ಬೆಂದು ಹೋಗ್ತಿರೋ ಚಿರತೆ. ತಾನಾಯ್ತು ತನ್ ಪಾಡಾಯ್ತು ಅಂತ ಕಾಡಲ್ಲಿ ರಾಜನಂತೆ ಮೆರೆದಾಡುತ್ತಿದ್ದ ಈ ಚಿರತೆ ಆಹಾರ ಹರಸಿ ಕಗ್ಗತ್ತಲ ಕಾಡಿನಲ್ಲಿ ಅಲೆದಾಡುತ್ತಿತ್ತು. ಆದ್ರೆ ಕಾಡು ಹಂದಿಯನ್ನ ಬಲೆಗೆ ಕೆಡವೋಕೆ ಅಂತ ಪಾಪಿ ಮಾನವರು ಹಾಕಿದ್ದ ಉರುಳಿಗೆ ಚಿರತೆ ತಗ್ಲಾಕೊಂಡಿದೆ. ಇದರಿಂದ ಉರುಳಿನಿಂದ ತಪ್ಪಿಸಿಕೊಳ್ಳೋಕೆ ಪಡಬಾರದ ಕಷ್ಟಪಟ್ಟಿದೆ. ಆದ್ರೆ ಉರುಳು ಮತ್ತಷ್ಟು ಬಿಗಿಯಾಗಿ ಹೊಟ್ಟೆಯನ್ನ ಬಿಗಿದು ಹಾಕಿದೆ. ಇಡೀ ರಾತ್ರಿ ಚಳಿಯ ನಡುವೆ ಗಡಗಡ ನಡುಗಿ ಚಿರತೆ ಪ್ರಾಣ ಉಳಿಸಿಕೊಳ್ಳೋಕೆ ಶಕ್ತಿ ಮೀರಿ ಪ್ರಯತ್ನ ಮಾಡಿದೆ. ಆದರೆ ಚಿರತೆಯ ಪ್ರಯತ್ನ ವಿಫಲವಾಗಿ ಕೊನೆಗೆ ಜೀವ ಬಿಟ್ಟಿದೆ. ಅಂದಹಾಗೆ ಇಂತಹ ಮನಕಲಕುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಅರಣ್ಯ ಪ್ರದೇಶದಲ್ಲಿ ನಡೆದಿದ್ದು, ಸರಿಸುಮಾರು 3-4 ವರ್ಷದ ಹೆಣ್ಣು ಚಿರತೆ ಪ್ರಾಣ ಕಳೆದುಕೊಂಡಿದೆ. ಗೊಲ್ಲರದೊಡ್ಡಿ ಅನ್ನೋ ಪ್ರದೇಶದಲ್ಲಿ, ಅರಣ್ಯ ಪ್ರದೇಶದಲ್ಲಿ ಈ ಕಾಡಂದಿಗಳನ್ನ ಬೇಟೆಯಾಡಲಿಕ್ಕೋಸ್ಕರ ಹಾಕಿದ್ರು ದುಷ್ಕರ್ಮಿಗಳು. ಅದು ದುರದೃಷ್ಟವಶಾತ್ ಏನಾಗಿದೆ, ಹಾಕಿದಂಥ ಉರುಳಿಗೆ ಒಂದು ಚಿರತೆ ಸಿಗಾಕೊಂಡ್ಬಿಟ್ಟಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಗಸ್ತು ಮಾಡೋ ಟೈಮಲ್ಲಿ ಇದು ಸಿಗಾಕೊಂಡಿರೋ ವಿಷಯ ಗೊತ್ತಾಗ್ತಿದ್ದ ತಕ್ಷಣ ನಾವು ಬನ್ನೇರುಘಟ್ಟ ಜೈವಿಕ ಉದ್ಯಾನ ಡಾಕ್ಟ್ರಿಗೆ ಫೋನ್ ಮಾಡಿ ಬಂದರು. ಡಾಕ್ಟ್ರು ಇಮಿಡಿಯೇಟಾಗಿ ಬಂದು ಅದನ್ನ ರೆಸ್ಕ್ಯೂ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ವಿ. ಆದರೂ ಸಹ ಅದು ಚಿಕಿತ್ಸೆಗೆ ಸ್ಪಂದಿಸದೆ ಅದು ದುರದೃಷ್ಟವಶಾತಾಗಿ ಅದು ಸಾವನ್ನಪ್ಪಿದೆ. ಕಾಡು ಹಂದಿ ಸೆರೆಗೆ ಹಾಕಿದ್ದ ಉರುಳಿನಲ್ಲಿ ಬಂದಿಯಾಗಿದ್ದ ಚಿರತೆ ಕಂಡ ಅರಣ್ಯ ಇಲಾಖೆ ಸಿಬ್ಬಂದಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ ವೈದ್ಯಾಧಿಕಾರಿಗಳನ್ನ ಕರೆಸಿ ಉಸಿರಾಡುತ್ತಿದ್ದ ಚಿರತೆಯನ್ನ ಉಳಿಸೋಕೆ ವೈದ್ಯ ಆನಂದ್ ಇನ್ನಿಲ್ಲದ ಪ್ರಯತ್ನ ನಡೆಸಿದ್ದಾರೆ. ಆದರೆ ದುರಾದೃಷ್ಟವಶಾತ್ ಪಾಪ ಚಿರತೆ 10-15 ನಿಮಿಷದಲ್ಲೇ ಉಸಿರು ಚೆಲ್ಲಿದೆ. ಪಶು ವೈದ್ಯಾಧಿಕಾರಿಗಳಿಂದ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು, ಮೇಲ್ನೋಟಕ್ಕೆ ಚಿರತೆ ಉರುಳಿನಲ್ಲಿ ಸಿಲುಕಿದ ಪರಿಣಾಮ ವಿಲವಿಲ ಒದ್ದಾಡಿ ನರಳಾಡಿದೆ. ನೀರು ಸಿಗದೆ ಡಿಹೈಡ್ರೇಷನ್ ಆಗಿದೆ. ಪ್ರಾಣ ಉಳಿಸಿಕೊಳ್ಳುವ ಭರದಲ್ಲಿ ಶಾಕ್ಗೆ ಒಳಗಾಗಿ ಅದರ ರಕ್ತನಾಳಗಳೆಲ್ಲವೂ ಬ್ಲಾಕ್ ಆಗಿ ಸಾವನ್ನಪ್ಪಿದೆ ಎನ್ನಲಾಗಿದೆ. ಅರಣ್ಯ ಸಿಬ್ಬಂದಿ ಚಿರತೆಯ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಸೊ ಸ್ನೇರ್ ಆಗಿದೆ, ಹೊಟ್ಟೆಯಲ್ಲಿ ಬಿದ್ದಿತ್ತು, ಹೊಟ್ಟೆ ಪ್ಲಸ್ ಕಾಲು ಎರಡು ಸ್ನೇರ್ಡ್ ಆಗಿತ್ತು. ಬಂದು ನೋಡಿದ್ವಿ, ಆಲ್ರೆಡಿ ತುಂಬ ಅನಿಮಲ್ ಪ್ಯಾಂಟಿಂಗ್ ಮಾಡ್ತಿತ್ತು. ಇಟ್ ವಾಸ್ ಶೋಯಿಂಗ್ ಎಲ್ಲ ಸೈನ್ಸ್ ಡಿಹೈಡ್ರೇಷನ್ ತೋರಿಸ್ತಿತ್ತು. ಅನಿಮಲ್ ಆಲ್ರೆಡಿ ಸ್ಟ್ರೆಸ್ಸಲ್ಲಿತ್ತು. ಸೊ IV ಎಲ್ಲ ಕೊಲ್ಯಾಪ್ಸ್ ಆಗಿತ್ತು, ಬ್ಲಡ್ ವೆಸಲ್ಸ್ ಎಲ್ಲ ಕೊಲ್ಯಾಪ್ಸ್ ಆಗಿತ್ತು. ಪ್ರಾಣಿ ಎಚ್ಚರಿತ್ತು, ಉಸಿರಾಡ್ತಾ ಇತ್ತು. ಒಂದು 15-20 ನಿಮಿಷ ಆದಮೇಲೆ ಅನಿಮಲ್ ರೆಸ್ಪಿರೇಷನ್ ಕಡಿಮೆ ಆಗಿಬಿಟ್ಟು ಅನಿಮಲ್ ಡೆತ್ ಆಯಿತು. ಚಿರತೆ ಜೀವ ಉಳಿಸಲು ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ. ಹೀಗಾಗಿ ಕಾಡು ಹಂದಿ ಬೇಟೆಗೆ ಹುರುಳು ಹಾಕಿದವರನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳೋಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.